ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ನಗರದ ಹಲವೆಡೆ ಇವತ್ತು ಧಾರಾಕಾರ ಮಳೆ ಸುರಿಯಿತು. ಕೆಆರ್ ಸರ್ಕಲ್, ಕಾರ್ಪೊರೇಷನ್, ಮೆಜೆಸ್ಟಿಕ್ ಸುತ್ತಮುತ್ತಲೂ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಟ ನಡೆಸಿದ್ರು. ಕೆಆರ್ ಸರ್ಕಲ್ನಲ್ಲಿ ಮಳೆಯಿಂದಾಗಿ 2 ಆಟೋಗಳು ಕೆಟ್ಟು ನಿಂತಿದ್ವು. ಇನ್ನು ನೆಲಮಂಗಲದ ದಾಬಾಸ್ಪೇಟೆಯ ಶಿವಗಂಗೆ ವೃತ್ತದಲ್ಲಿ ರಸ್ತೆಗಳೆಲ್ಲವೂ ಜಲಾವೃತವಾಗಿದ್ವು. ಜಾಲತಾಣದಲ್ಲಿ ನಟ ಕಿಚ್ಚ ಸುದೀಪ್ ವಿರುದ್ಧ ಅವಹೇಳನಕಾರಿ ಕಮೆಂಟ್ ಹಿನ್ನೆಲೆ ಅಖಿಲ ಕರ್ನಾಟಕ ಕಿಚ್ಚ ಸುದೀಪ್ ಸೇನಾ ಸಮಿತಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದೆ. ಕ್ಷುಲ್ಲಕ ಕಾರಣಕ್ಕೆ ಪ್ರೀತಿಸಿ ಮದುವೆಯಾದ ಯುವತಿಯನ್ನ ಪತಿಯ ಕುಟುಂಬ ಮನೆಯಿಂದ ಓಡಿಸಿದ ಘಟನೆ ನೆಲಮಂಗಲದ ಕಿತ್ತನಹಳ್ಳಿಯ ಚಾಮುಂಡಿನಗರದಲ್ಲಿ ನಡೆದಿದೆ. 4 ವರ್ಷದಿಂದ ರವಿಕುಮಾರ್ನನ್ನ ಪ್ರೀತಿಸಿ ಯುವತಿ ಮದುವೆಯಾಗಿದ್ರು. ಆದ್ರೆ ಮದುವೆಯಾದ 6 ತಿಂಗಳಿಗೆ ವಿಚ್ಛೇದನೆಗೆ ಸಿದ್ಧತೆ ನಡೆಸಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾಳೆ. ಟ್ರಾಫಿಕ್ ಪೊಲೀಸರ ಮಾದರಿಯಲ್ಲೇ ಆರ್ಟಿಒ ಅಧಿಕಾರಿಗಳು ವಾಹನ ಸವಾರರಿಗೆ ವಾಟ್ಸ್ಆಪ್ ಮೂಲಕವೇ ದಂಡ ಹಾಕಲಿದ್ದಾರೆ. ನಂಬರ್ ಪ್ಲೇಟ್ ಮೇಲೆ ಯಾವುದೇ ಸರ್ಕಾರಿ ಲಾಂಛನ, ಸಂಘ ಸಂಸ್ಥೆಗಳ ಲೋಗೋ ಹಾಕುವಂತಿಲ್ಲ. ಈ ನಿಯಮ ಮೀರಿದ್ರೆ ಮೊದಲ ಸಲ 500 ರೂಪಾಯಿ, ಬಳಿಕ 1,000 ರೂಪಾಯಿ ದಂಡ ಹಾಕ್ತಾರೆ. ಅಲ್ಲದೆ ನಂಬರ್ ಪ್ಲೇಟ್ಗಳ ಮೇಲೆ ಬಾಸ್, ಕಿಚ್ಚ, ಹುಚ್ಚ ಅಂತಲೂ ಬರೆಸುವಂತಿಲ್ಲ ಅಂತ ಆರ್ಟಿಒ ಎಚ್ಚರಿಸಿದ್ದಾರೆ.